ಪಂಕ್ಚುವೇಷನ್ ಮಾರ್ಕ್ಸ್ ಅಂದರೆ ಲೇಖನ ಚಿಹ್ನೆಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ. ಪಂಕ್ಚುವೇಷನ್ಸ್ ಮಾರ್ಕ್ಸ್ ಆರ್ ವೆರಿ ಎಸೆನ್ಷಿಯಲ್ ಟೂಲ್ಸ್ ಇನ್ ರೈಟಿಂಗ್. ದೇ ಆರ್ ವೆರಿ ಎಸೆನ್ಷಿಯಲ್ ಟೂಲ್ಸ್ ಇನ್ ರೈಟಿಂಗ್ ಅಂದರೆ ನಮ್ಮ ಬರವಣಿಗೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಾಧನಗಳಾಗ್ತವೆ ಯಾವುವು? ಪಂಕ್ಚುವೇಷನ್ ಮಾರ್ಕ್. ಕನ್ನಡದಲ್ಲಿ ಪಂಕ್ಚುವೇಷನ್ ಮಾರ್ಕ್ಗಳಿಗೆ ನಾವೇನಂತ ಹೇಳ್ತೀವಿ ಅಂದರೆ ಲೇಖನ ಚಿಹ್ನೆಗಳು ಅಂತ. ಲೇಖನ ಚಿಹ್ನೆಗಳು. ಯು ಆರ್ ಆಲ್ರೆಡಿ ಅವೇರ್ ಆಫ್ ದೀಸ್ ಥಿಂಗ್ಸ್ ಬಿಕಾಸ್ ಯು ಹ್ಯಾವ್ ಬೀನ್ ಯೂಸಿಂಗ್ ದೆಮ್ ಆಲ್ರೆಡಿ ಸಿನ್ಸ್ ಯುವರ್ ಸ್ಕೂಲ್ ಡೇಸ್. Maybe you might have some confusions, so we shall clear those confusions in this short video. So punctuation marks helps us organize sentences, avoid confusion and express meaning clearly. ವಾಕ್ಯಗಳನ್ನು ಆರ್ಗನೈಸ್ ಮಾಡೋದಕ್ಕೆ, ಕನ್ಫ್ಯೂಷನನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ಸ್ಪಷ್ಟವಾಗಿ ಅರ್ಥ ಉತ್ಪತ್ತಿ ಆಗುವಂತೆ ಅಭಿವ್ಯಕ್ತಪಡಿಸುವುದಕ್ಕೆ ಈ ಪಂಕ್ಚುವೇಷನ್ ಮಾರ್ಕ್ಗಳು ನಮಗೆ ಸಹಾಯ ಮಾಡ್ತವೆ. ಮಿಸ್ಯೂಸಿಂಗ್ ದೆಮ್ ಕ್ಯಾನ್ ಚೇಂಜ್ ದ ಹೋಲ್ ಮೀನಿಂಗ್ ಆಫ್ ಅ ಸೆಂಟೆನ್ಸ್. ಇವುಗಳನ್ನು ತಪ್ಪಾಗಿ ಬಳಸಿದರೆ ಇಡೀ ವಾಕ್ಯದ ಅರ್ಥವೇ ಬದಲಾಗಬಹುದು. ಕೆಲವೊಮ್ಮೆ ಇಟ್ ಮೇ ಲೀಡ್ ಟು ಹಿಲೇರಿಯಸ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್, ಸಮ್ ಟೈಮ್ ಇನ್ ಹಿಲೇರಿಯಸ್ ವೇಸ್. ಅಂದರೆ ವಾಕ್ಯಗಳು, ನಮ್ಮ ಮಾತು ಹಾಸ್ಯಾಸ್ಪದವಾಗಬಹುದು. ಹಾಗಾಗಿ ನಾವು ಸರಿಯಾದ ಪಂಕ್ಚುವೇಷನ್ ಮಾರ್ಕ್ಗಳನ್ನು ಬಳಸಬೇಕಾಗತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಪಂಕ್ಚುವೇಷನ್ ಮಾರ್ಕ್ಸ್ ವಿತ್ ಸಮ್ ಎಕ್ಸಾಂಪಲ್ಸ್. ಈ ಥರದ ಪ್ರಶ್ನೆಗಳನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ನಮ್ಮ BA, BSc, BCom, BBA, ಬೇಸಿಕ್ ಇಂಗ್ಲೀಷ್ನ 2ನೇ ಸೆಮಿಸ್ಟರ್ನ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದೇ ಗಿವ್ ಯು ಅ ಸೆಂಟೆನ್ಸ್ ಆ್ಯಂಡ್ ದೇ ವಿಲ್ ಆಸ್ಕ್ ಯು ಟು ಆ್ಯಡ್ ಅಪ್ರಾಪ್ರಿಯೇಟ್ ಪಂಕ್ಚುವೇಷನ್ ಮಾರ್ಕ್. ಸೊ ಲುಕ್ ಎಟ್ ದಿಸ್ ಸೆಂಟೆನ್ಸ್. ವಾಟ್ ಈಸ್ ದ ನೇಮ್ ಆಫ್ ಯುವರ್ ಇಂಗ್ಲಿಷ್ ಟೀಚರ್? ಈ ಥರದ ಒಂದು ಪದಪುಂಜ ಇದೆ. ವಿ ಕೆನಾಟ್ ಕಾಲ್ ಇಟ್ ಸೆಂಟೆನ್ಸ್ ಬಿಕಾಸ್ ದೇರ್ ಇಸ್ ನೋ ಅಪ್ರಾಪ್ರಿಯೇಟ್ ಪಂಕ್ಚುವೇಷನ್ ಮಾರ್ಕ್. ಒಂದು ವಾಕ್ಯ ಅಂತ ಪದಪುಂಜವನ್ನು, ಪದಗಳ ಗ್ರೂಪನ್ನು ಕರಿಬೇಕಾದ್ರೆ ಅಲ್ಲಿ ಪಂಕ್ಚುವೇಷನ್ ಮಾರ್ಕ್ ಇರಲೇಬೇಕು. ಪಂಕ್ಚುವೇಷನ್ ಮಾರ್ಕ್ ಇರದಿದ್ದರೆ ಅದನ್ನ ನಾವು ವಾಕ್ಯ ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕಂದರೆ ಪಂಕ್ಚುವೇಷನ್ ಮಾರ್ಕ್ ಇಲ್ಲದೇ ಇದ್ದರೆ ಯಾವುದೇ ಪದಗಳ ಗುಂಪು ಸರಿಯಾದ ಅರ್ಥವನ್ನು ಸೃಷ್ಟಿಸೋದಿಲ್ಲ. ಹಾಗಾಗಿ ಇಫ್ ಯು ಹ್ಯಾವ್ ಟು ಕಾಲ್ ಅ ಗ್ರೂಪ್ ಆಫ್ ವರ್ಡ್ ಸೆಂಟೆನ್ಸ್, ಯು ಮಸ್ಟ್ ಹ್ಯಾವ್ ಅ ಪಂಕ್ಚುವೇಷನ್ ಮಾರ್ಕ್. ಯಾವುದೇ ವಾಕ್ಯಗಳ ಪುಂಜ, ಪದಪುಂಜ, ವಾಕ್ಯಗಳ ಗುಂಪು ಇದ್ದರೆ ಅದಕ್ಕೆ ವಾಕ್ಯದ ಅಂತ್ಯದಲ್ಲಿ ಯಾವುದಾದ್ರೂ ಒಂದು ಪಂಕ್ಚುವೇಷನ್ ಮಾರ್ಕ್ ಇರಲೇಬೇಕು. ಫುಲ್ ಸ್ಟಾಪ್ ಇರಬೇಕು, ಪ್ರಶ್ನಾರ್ಥಕ ಚಿಹ್ನೆ ಇರಬೇಕು, ಎಕ್ಸ್ಕ್ಲೇಮೇಷನ್ ಮಾರ್ಕ್ ಇರಬೇಕು. ಈ ಥರ ಇದ್ದಿದ್ರೆ ಅದು ಸಂಪೂರ್ಣ ವಾಕ್ಯ ಆಗುತ್ತೆ. ಸೊ ಈ ಪ್ರಶ್ನೆ ನೋಡಿದ್ರೆ, ವಾಟ್ ಈಸ್ ದ ನೇಮ್ ಆಫ್ ಯುವರ್ ಇಂಗ್ಲಿಷ್ ಟೀಚರ್? ಸೊ ಇದು ಪ್ರಶ್ನೆ ಅಂತ ನಮ್ಗೆ ಅರ್ಥ ಆಗುತ್ತೆ ಬಿಕಾಸ್ ದ ಸೆಂಟೆನ್ಸ್ ಬಿಗಿನ್ಸ್ ವಿತ್ WH ವರ್ಡ್ ಆ್ಯಂಡ್ ದೇರ್ ಇಸ್ ಅ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಇಟ್ ಈಸ್ ಇನ್ ಕ್ವಶನ್ ಫಾರ್ಮ್ಯಾಟ್. ಸೊ you need to add question mark here. Now it's a correct sentence. Look at this sentence. Oh no, I forgot my homework at home. I forgot my homework. That means I forgot my homework book, notebook at home. So here it is a sudden expression of a feeling. It's an expression of a sudden emotion. ಹಾಗಾಗಿ ನಾವೇನು ಮಾಡಬೇಕಿಲ್ಲಿ? Oh no, an exclamation mark. I forgot my homework at home. Full stop. ಈಗ ಇದು ಸರಿಯಾದ ವಾಕ್ಯ ಆಗುತ್ತೆ. ಓ ನೋ, ಸಾರಿ, ಓ ನೋ, ಓ ನೋ, ಐ ಫಾರ್ಗಟ್ ಮೈ ಹೋಮ್ ವರ್ಕ್ ಎಟ್ ಹೋಮ್. Put a full stop at the end of the sentence. Full stop ge, actually full stop is a common word. There is another word in English for this. It is called period. Period is always used at the end of a sentence. To complete a sentence we use period. Full stop ಅನ್ನು ಬಳಸಿದ್ರೆ ಆ ವಾಕ್ಯ ಪರಿಪೂರ್ಣವಾಗುತ್ತೆ. Now, she asked, where are you going? She asked, where are you going? She asked. She asked ಅನ್ನೋದು ಇಂಟ್ರಡಕ್ಟರಿ ವರ್ಡ್ ಆಗಿದೆ. She asked. ಯಾರನ್ನ ಕೇಳಿದ್ರು? ಯಾರನ್ನೋ ಕೇಳಿದ್ರು. She asked. And where are you going are her words actually. ಹಾಗಾಗಿ ನಾವಿಲ್ಲಿ ಕೊಟೇಶನ್ ಅನ್ನು ಬಳಸಬೇಕು. ಡೈರೆಕ್ಟ್ ಇಂಡೈರೆಕ್ಟ್ ಸೆಂಟೆನ್ಸ್ಗಳನ್ನ ಮಾಡುವಾಗ ಈ ಥರದ ವಾಕ್ಯಗಳನ್ನ, ಡ್ರಾಮಾಗಳಲ್ಲಿ ಈ ಥರದ ವಾಕ್ಯಗಳನ್ನು ನೋಡಿರ್ಬಹುದು ನೀವು. She asked, what was her question? Where? W should be capital because it is a new sentence here in quotation mark. Where are you going? And use a question mark and after that use quotation mark. Parenthesis ಅಂತಲೂ ಕರಿತೇವೆ ಇದಕ್ಕೆ. ನೋಡಿ, she asked, where are you going? Question mark and quotation mark. ಈಗ ಈ ವಾಕ್ಯ ಸರಿಯಾಯಿತು. Similarly,
My friends brought pens, pencils, erasers, and notebooks. See here in this sentence, there are some things. So list of things ಇದೆ. ಈ ಲಿಸ್ಟ್ ಆಫ್ ಥಿಂಗ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಾಗ ನಾವು ಏನನ್ನ ಮಾಡಬೇಕಾಗುತ್ತೆ ಅಂದ್ರೆ ಕಾಮಾನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ಮಾರ್ಕೆಟ್ ಟು ಬೈ ಬನಾನಾ, ಆರೆಂಜ್ and some vegetable. See here, banana, comma, orange. After orange, there is and. Linking word, conjunction ಇರೋದ್ರಿಂದ you need not use comma here. But where there is a list of things, you need to use comma. So my friends bought pens, comma, pencils, comma, erasers and notebooks. Full stop. Now it's a correct sentence. Rahul said, I will call you tomorrow. It's also a direct sentence, a quotation by somebody there is. So use comma here, use inverted, full stop, and complete the quotation mark. Rahul said, comma, inverted, I will call you tomorrow, and complete the quotation mark. Now it's a correct sentence. I want to go to the park. However, it's raining outside. I want to go to the park. However, it's raining outside. I want to go to the park. And after here you need to use a semicolon. ಸೆಮಿಕೋಲನ್ ಅಂದೇನು, ಮೇಲೆ ಒಂದು ಡಾಟ್ ಇರೋದು, ಕೆಳಗಡೆ ಒಂದು ಕಾಮ ಇದ್ರೆ ಇದು ಸೆಮಿಕೋಲನ್. ಎರಡು ಡಾಟ್ ಈ ತರ ಇದ್ರೆ ಇದನ್ನ ನಾವು ಕೋಲನ್ ಅಂತ ಹೇಳ್ತೀವಿ. ಇಟ್ಸ್ ಅ ಕೋಲನ್ ಅಂಡ್ ದಿಸ್ ಇಸ್ ಕಾಲ್ಡ್ ಸೆಮಿಕೋಲನ್. ಸೆಮಿಕೋಲನ್ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಜಾಯಿನ್ಸ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್. ಇಟ್ ಜಾಯಿನ್ಸ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್. ಈ ವಾಕ್ಯದಲ್ಲಿ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇವೆ. ಐ ವಾಂಟ್ ಟು ಗೋ ಟು ದ ಪಾರ್ಕ್, ಇಟ್ಸ್ ರೈನಿಂಗ್ ಔಟ್ಸೈಡ್. ಇವೆರಡನ್ನ ಒಂದು ಲಿಂಕರ್ ವರ್ಡ್ಸ್ ಅನ್ನ ಸೇರಿ ಜಾಯಿನ್ ಮಾಡಲಾಗಿದೆ. ಈ ತರ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನ ಜೋಡಿಸಬೇಕಾದಾಗ ನಾವು ಏನು ಬಳಸ್ತೇವೆ ಅಂದ್ರೆ ಸೆಮಿಕೋಲನ್ ಬಳಸ್ತೇವೆ. ಐ ವಾಂಟ್ ಟು ಗೋ ಟು ದ ಪಾರ್ಕ್, ಸೆಮಿಕೋಲನ್, ಹವೆವರ್, ಕಾಮಾ, ಇಟ್ಸ್ ರೈನಿಂಗ್ ಔಟ್ಸೈಡ್, full stop. Now it's a correct sentence. So you are going to add multiple punctuation marks in this sentence to make it a meaningful sentence. Multiple punctuation marks. So when a question is asked on punctuation marks in examination, you need to go through the sentence carefully and identify how many and what are the punctuation marks needed to make it a meaningful sentence. So I'm going to write it for you. I want to go to the park. I want to go to the park, semicolon. However, comma, it's there is apostrophe, a contracted form of it is. It's raining outside. It's raining outside. Full stop. This is my brother's book. So what is needed here? Here you need a punctuation, that is apostrophe n. Apostrophe ಏನ್ ಕೆಲಸ ಮಾಡ್ತದೆ ಅಂದ್ರೆ, apostrophe always indicates possession of things. ಪೊಸೆಷನ್ ಆಫ್ ಥಿಂಗ್ಸ್ ಅಂದ್ರೆ ಸೇರಿದ್ದು, ಯಾರಿಗೆ ಸೇರಿದ್ದು, ಅವನಿಗೆ ಸೇರಿದ್ದು, ಇವನಿಗೆ ಸೇರಿದ್ದು, ಮಾಲೀಕತ್ವವನ್ನು ಹೇಳೋದು. ಉದಾಹರಣೆಗೆ ರಾಮ್ಸ್ ಪೆನ್, ರಾಮ್ ಅಪಾಸ್ಟ್ರಫ್ ಎಸ್, ಪೆನ್, ರಾಮ್ಸ್ ಪೆನ್ ಅಂದ್ರೆ ರಾಮನ ಅಂತ ಹೇಳ್ತೀವಲ್ಲ ಹಾಗೆ. ಮೈ ಬ್ರದರ್ ಅಪಾಸ್ಟ್ರಫ್ ಎಸ್, ದಿಸ್ ಈಸ್ ಮೈ ಬ್ರದರ್ ಅಪಾಸ್ಟ್ರಫ್ my brother's book, full stop. She is a kind-hearted person. So again, you need two punctuation mark here. One, kind-hearted, hyphen, and a full stop. ಹೈಫನ್ ಅನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ, ಹೈಫನ್ ಅಂದ್ರೆ ಈ ತರದ ಅಡ್ಡಗೆರೆ. ಇದನ್ನ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ಇನ್ ಕಾಂಪೌಂಡ್ ನೌನ್ಸ್. ಕಾಂಪೌಂಡ್ ನೌನ್ಗಳಿದ್ದಾಗ ಹೈಫನ್ ಅನ್ನ ಬಳಸ್ತೇವೆ. ಕಾಂಪೌಂಡ್ ನೌನ್ ಅಂದ್ರೆ ಯಾವುದು ಅಂದ್ರೆ, ಎರಡು
2 ಅಥವಾ 2ಕ್ಕಿಂತ ಹೆಚ್ಚಿನ ಪದಗಳು ಸೇರಿ ಒಂದು ಹೊಸ ಪದ ಸೃಷ್ಟಿಯಾದರೆ ಅದನ್ನ ಕಾಂಪೌಂಡ್ ನೌನ್ ಅಂತ ಹೇಳ್ತೀವಿ. ಉದಾಹರಣೆಗೆ ರನ್ನರ್ ಅಪ್, ರನ್ನರ್ -ಅಪ್, ರನ್ನರ್ ಅಪ್, ಆರ್ ಬ್ರದರ್ -ಇನ್ ಲಾ. Sometime you might have seen post independence ಅಥವಾ ಪೋಸ್ಟ್ ಕಲೋನಿಯಲ್. ಸೊ ಕಾಂಪೌಂಡ್ ವರ್ಡ್ಸ್ ಇದ್ದಾಗ 2 ಪದಗಳು ಸೇರಿ 3ನೇ ಪದ ಸೃಷ್ಟಿಯಾದರೆ ಆವಾಗ ಮಲ್ಟಿನ್ಯಾಷನಲ್, ಆಂಟಿ ಸೋಷಿಯಲ್, anti and multi are though they are prefixes, some people prefer to use hyphen there. Remember, hyphen is used in, it is always used in compound nouns. ಕಾಂಪೌಂಡ್ ನೌನ್ಗಳಲ್ಲಿ ಹೈಫನ್ ಅನ್ನ ಯೂಸ್ ಮಾಡಲಾಗ್ತದೆ. ದೆನ್ ಚಿಕ್ಕದಾಗಿದ್ರೆ ಹೈಫನ್, ಈ ಥರದ ಉದ್ದ ಲಂಬಗೆರೆ ಇದ್ರೆ ಅದನ್ನ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಐಡಿಯಾಗಳು ಸ್ಟ್ರಕ್ ಆದಾಗ, ಮೋರ್ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿದ್ದಾಗ, ವಾಕ್ಯಗಳ ಮಧ್ಯದಲ್ಲಿ ನಾವು ಈ ಥರದ ಒಂದು ಗೆರೆಯನ್ನ ಬಳಸ್ತೀವಿ. ದಟ್ ಇಸ್ ನಾಟ್ ಹೈಫನ್. He gave me 2 things, a pen and a diary. He gave me 2 things, colon, pen and a diary, full stop. He gave me 2 things. What are those 2 things? I need to clear this sentence. I need to clear this idea. He gave me 2 things. What are they? A pen and a diary. So he gave me 2 things ಆದಮೇಲೆ there is a more clear explanation. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಕೋಲನ್ ಅನ್ನ ಅಂದರೆ ಡಾಟ್ ಅನ್ನ ಬಳಸಬೇಕಾಗುತ್ತೆ. Wait, don't go there. It is an imperative sentence. Imperative sentence ಅಂದರೆ ಆಜ್ಞಾಧಾರಕ ವಾಕ್ಯ. ಆಜ್ಞೆ ಇದ್ದರೆ, ವಿನಂತಿ ಇದ್ದರೆ ಇದನ್ನ ನಾವು ಆಜ್ಞಾಧಾರಕ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಂಪೆರೇಟಿವ್ ಸೆಂಟೆನ್ಸ್ ನಲ್ಲಿ ಇಫ್ ದೇರ್ ಇಸ್ ಅ ಸಡನ್ ಎಕ್ಸ್ಪ್ರೆಷನ್ ಆಫ್ ಅ ಸಡನ್ ಫೀಲಿಂಗ್ ಆರ್ ಇಫ್ ದೇರ್ ಇಸ್ ಅ ಕಮಾಂಡ್, ಸಮ್ ಟೈಮ್ ವಿ ಯೂಸ್ exclamation mark and full stop there. For example, stop, don't go there. Similarly, wait, don't go there. So stop, ಎಕ್ಸ್ಕ್ಲೇಮೇಷನ್ ಆದಮೇಲೆ ನಂತರದ ಪದ ಕ್ಯಾಪಿಟಲ್ ಲೆಟರ್ ಇಂದ ಆರಂಭ ಆಗಬೇಕು. ಡೋಂಟ್ ಗೋ, ಡಿ ಕ್ಯಾಪಿಟಲ್, ಡೋಂಟ್ ಗೋ ದೇರ್, ಡಿ ಕ್ಯಾಪಿಟಲ್ ಇದೆ. ಡೋಂಟ್ ಗೋ ದೇರ್, ಫುಲ್ ಸ್ಟಾಪ್. Similarly, like that, and you need to understand where to use capital letter and small letter. Capital letter, small letter is also part of punctuation. ಎಲ್ಲಿ ಕ್ಯಾಪಿಟಲ್ ಲೆಟರ್ ಬಳಸ್ತೀವಿ ಅಂತ ಹೇಳಿದ್ರೆ in the beginning, the first letter of every sentence is always in capital. For example, my friend lives in America. Here the word m needs to be in capital because that is the first word of the sentence. ವಾಕ್ಯದ ಮೊದಲ ಪದ ಕ್ಯಾಪಿಟಲ್ ಲೆಟರ್ ನಲ್ಲಿ ಇರಬೇಕು. ಅದಾದ್ಮೇಲೆ ಪ್ರಾಪರ್ ನೌನ್ಗಳನ್ನ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ನಲ್ಲೇ ಬರೀಬೇಕು. ಪ್ರಾಪರ್ ನೌನ್ ಅಂದ್ರೆ ಯಾವುದು? ಇಟ್ಟಿರತಕ್ಕಂಥ ಹೆಸರುಗಳು. ಫಾರ್ ಎಕ್ಸಾಂಪಲ್, ಯುವರ್ ಸಿಟಿ ನೇಮ್ ಹುಬ್ಳಿ, ಯುವರ್ ಸ್ಟೇಟ್ ಕರ್ನಾಟಕ, ಯುವರ್ ನೇಷನ್ ಇಂಡಿಯಾ, ಯುವರ್ ನೇಮ್ ರಾಮ್. ಸೊ ವಾಟ್ ಎವರ್ ಪ್ರಾಪರ್ ನೌನ್ ಆಲ್ವೇಸ್ ಟೇಕ್ಸ್ ಕ್ಯಾಪಿಟಲ್ ಲೆಟರ್. ಆಮೇಲೆ ಸರ್ವನಾಮದಲ್ಲಿ ಪ್ರಣೌನ್ನಲ್ಲಿ ಐ ಯಾವಾಗಲೂ ಕ್ಯಾಪಿಟಲ್ ಲೆಟರ್ಲೇ ಇರಬೇಕು. God, when it represents that single soul, God, permanent, ದೇವರು ಅನ್ನುವ ಅರ್ಥವನ್ನು ಹೊಂದಿದ್ದಾಗ ನಾವು ಜಿ ಅನ್ನ ಕ್ಯಾಪಿಟಲ್ ಅಲ್ಲೇ ಬರೀಬೇಕು. ದೇರ್ ಆರ್ ಮೆನಿ ರೂಲ್ಸ್ ಟು ಯೂಸ್ ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್. ರಿಮೆಂಬರ್, ಯೂಸಿಂಗ್ ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಪಂಕ್ಚುಯೇಷನ್. ಪಂಕ್ಚುಯೇಷನ್ ಅಂದ್ರೆ ಕೇವಲ ಫುಲ್ ಸ್ಟಾಪ್, ಕಾಮಾ, ಎಕ್ಸ್ಕ್ಲೇಮೇಷನ್, ಕ್ವಶನ್ ಮಾರ್ಕ್, ಇನ್ವರ್ಟೆಡ್, ಹೈಫನ್ ಇರಲೇಬೇಕಂತಲ್ಲ. ಪಂಕ್ಚುಯೇಷನ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್,
ಸ್ಮಾಲ್ ಲೆಟರ್ is also punctuation mark ನ ಭಾಗವಾಗಿರುತ್ತೆ. So I think this much is enough for today. We shall continue the discussions on punctuation in another video. Keep watching my channel for more such videos on English grammar, English language usage. Thank you for listening.